ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಬಹಳ ದಿನದ ನಿರೀಕ್ಷೆ ಇತ್ತು ನಿಮ್ದು. 2 ತಿಂಗಳದಾಯ್ತು ಕಾಯ್ತಾ ಇದ್ರಿ, ಇನ್ನೂ ಕೂಡ ದುಡ್ಡು ಜಮಾ ಆಗಿರ್ಲಿಲ್ಲ. ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವೇಟ್ ಮಾಡ್ತಾನೆ ಇದ್ರಿ. ಜೊತೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ರಿ. ಅಲ್ಲಿ ಬೇಡ, ನಮಗ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಿ ಅಂತ ಸರ್ಕಾರ ಹೇಳ್ತು. ಫೈನಲಿ ಅದನ್ನು ಕೂಡ ಮಾಡಿದ್ರಿ. ಇಲ್ಲಿಗೆ ನಿಮ್ಮ 70% ಕೆಲಸ ಮುಗಿದೋಗಿತ್ತು. ಮತ್ತೆ ಬಯೋಮೆಟ್ರಿಕ್ ಮಾಡ್ಸರಪ್ಪ ಅಂತ ಹೇಳ್ಬಿಡ್ತು ಸರ್ಕಾರ. ಅದಕ್ಕಾಗಿ ಇಡೀ ರಾಜ್ಯದ ಎಲ್ಲ ಜನರು ಕೂಡ ಈಗ ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಎಲ್ಲ ಗೃಹಲಕ್ಷ್ಮಿಯರಿಗೆ ತಿಳಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಬಯೋಮೆಟ್ರಿಕ್ ಮಾಡಿಸೋದು ಕಡ್ಡಾಯ. ಆಗ ಮಾತ್ರ ನಿಮ್ಮ 100% ಕೆಲಸ ಮುಗಿಯೋದು. ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ, CSS ಸೆಂಟರ್ಗಳಲ್ಲಿ, ಬೆಂಗಳೂರು 1 ಕೇಂದ್ರಗಳಲ್ಲಿ ಹೋಗಿ ನೀವು ಈ ಬಯೋಮೆಟ್ರಿಕ್ ಮಾಡಿಸಬಹುದು. ಅಷ್ಟು ಮಾಡಿದ್ರೆ ನಿಮ್ಮ 100% ಕೆಲಸ ಆಗತ್ತೆ. ನಿಮಗೆ ಪ್ರತಿ 1 ತಿಂಗಳಿಗೊಮ್ಮೆ 2,000 ರೂಪಾಯಿ ಜಮಾ ಆಗ್ತಾ ಬರುತ್ತೆ. ಮತ್ತು ನಿಮಗೆ ಜ್ಞಾಪಕ ಇರಲಿ, ಎಲೆಕ್ಷನ್ ಹೇಗೆ ಸಮೀಪ ಬರ್ತಾ ಹೋಗುತ್ತೋ ಅದು ನಿಮಗೆ ಕಂತುಗಳು ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಅದಕ್ಕಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಸೊ ನೀವು ಅರ್ಜಿ ಸಲ್ಲಿಸಿ, ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಡಿ. ಅರ್ಧ ಗಂಟೆಯ ಕೆಲಸ 20,000 ರಿಂದ 30,000 ರೂಪಾಯಿ ದುಡ್ಡನ್ನ ಕಳ್ಕೊಳ್ಬೇಡಿ ಅಂತ ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಈಗ ಈ 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ ಜಮಾ ಆಗ್ತಾ ಇದ್ದು, ಅದರಲ್ಲಿ ಈಗ ಸದ್ಯಕ್ಕೆ 2,400 ಕೋಟಿ ಅಂದ್ರೆ ಈ 31ನೇ ಕಂತಿನ ಹಣವನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ. ವೆರಿಫಿಕೇಶನ್, ಪರಿಷ್ಕರಣೆ ಇದೆಲ್ಲದರಿಂದ ನೀವು ಬೇಸತ್ತು ಹೋಗಿದ್ರಿ. ಈಗ ಸರ್ಕಾರ ಫೈನಲಿ ದುಡ್ಡನ್ನ ಬಿಡುಗಡೆ ಮಾಡ್ಲಿಕ್ಕೆ ಮುಂದಾಗಿದೆ. ಹಾಗಾದ್ರೆ ಬನ್ನಿ ಇದರೆಲ್ಲದರ ವಿಷಯವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30 ಕಂತುಗಳು ಕ್ಲಿಯರ್ ಆಗಿದೆ. ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ದುಡ್ಡು ಬಂದು ತಲುಪಿದೆ. ಅದರಲ್ಲಿ 2 ತಿಂಗಳ ಹಣ ಬಂದಿಲ್ಲ, ಅದನ್ನ ಸರ್ಕಾರ ಯಾಮಾರಿಸಿದೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಅದರ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ರು, ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋದ ವರ್ಷದಲ್ಲಿ ಅಂದ್ರೆ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರ್ಲಿಲ್ಲ ಸರ್ಕಾರ. ಸೊ ಅದಕ್ಕಾಗಿ ಇಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಯ್ತು. ಆದ್ರೂ ಸಹಿತ ಕೊಡ್ತೀವಿ, ಕ್ಲಿಯರ್ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ ಸರ್ಕಾರ ಇಲ್ಲಿವರೆಗೂ ಕೂಡ ದುಡ್ಡು ಜಮಾ ಮಾಡ್ಲಿಲ್ಲ ಮತ್ತು ಅದರ ಬಗ್ಗೆ ಈಗ ಜ್ಞಾಪಕ ಕೂಡ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿಯಲ್ಲಿ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇದಕ್ಕೆ ನಾವು ಏಪ್ರಿಲ್ ತಿಂಗಳ ಹಣ ಅಂತ ಕರಿತೀವಿ. ಇದು ನಿಮಗೆ ಜ್ಞಾಪಕ ಇರಬೇಕು. ಇಲ್ಲ ಅಂದ್ರೆ ಸರ್ಕಾರ ಮತ್ತೆ ಯಾಮಾರಿಸುವಂತಹ ಚಾನ್ಸಸ್ ಇದೆ. 32 ಮೇ ತಿಂಗಳ ಹಣ, 33 ಜೂನ್ ತಿಂಗಳ ಹಣ, ಜುಲೈ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ ಜುಲೈ 34ನೇ ಕಂತಿನ ಹಣ. ಸರ್ಕಾರ 4 ತಿಂಗಳ ಹಣವನ್ನ ಬಿಡುಗಡೆ ಮಾಡಬೇಕು. ಹತ್ತತ್ರ 10,000 ಕೋಟಿಯಷ್ಟು, 9,600 ಕೋಟಿಯಷ್ಟು ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಈ 4 ತಿಂಗಳ ಹಣ ಜಮಾ ಆಗಬೇಕಂದ್ರೆ. ಅದರಲ್ಲಿ ಈಗ ಸದ್ಯಕ್ಕೆ 2,400 ಕೋಟಿ ಬಿಡುಗಡೆ ಮಾಡಿ ಏಪ್ರಿಲ್ 31ನೇ ಕಂತಿನ ಹಣವನ್ನ ನೀವು ತಗೊಳ್ರಿ ಅಂತ ಬಿಡುಗಡೆ ಮಾಡಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಂತಹ ದುಡ್ಡು, ಅಲ್ಲಿಂದ ಈಗಾಗಲೇ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗಿದೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಲಾಗಿದೆ. ಅಲ್ಲಿಂದ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ದುಡ್ಡು ಬಂದಿದೆ. ಅಲ್ಲಿಂದ ಏನಾಗುತ್ತೆ, ಡಿಬಿಟಿ ಟ್ರೆಜರಿ ಪುಷ್ ಆಗುತ್ತೆ. ಡಿಬಿಟಿ ಟ್ರೆಜರಿ ಪುಷ್ ಆದಂತಹ ದುಡ್ಡನ್ನ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುತ್ತೆ. ಅದರ ಜೊತೆಗೇನೆ ವಿಜಯನಗರ, ಬೆಳಗಾವಿ, ಹಾಸನ, ಕೊಡಗು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ರಾಮನಗರ, ಈ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುತ್ತೆ. ಆದ್ರೆ ಇದೇ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ತದನಂತರ ಬೇರೆ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ. ಈ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗುತ್ತೆ, ಒಂದು 20% ಫಲಾನುಭವಿಗಳಿಗೆ. ಮತ್ತೆ ಬೇರೆ ಜಿಲ್ಲೆಗಳನ್ನ ತೆಗೆದುಕೊಳ್ತಾರೆ, ಅಲ್ಲಿ ಕೆಲವೊಂದಿಷ್ಟು ಜಿಲ್ಲೆ ಒಂದು ಫಲಾನುಭವಿಗಳಿಗೆ ಜಮಾ ಆಗಿ ಮತ್ತೆ ಇದೇ ರಿಪೀಟ್ ಜಿಲ್ಲೆಗಳಿಗೆ ಬಂದು ಹೀಗೆ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಇಲ್ಲಿ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಹಂತ ಹಂತವಾಗಿ ಜಮಾ ಮಾಡಿ ಕೇವಲ ಒಂದು ಕಂತು ಕ್ಲಿಯರ್ ಆಗ್ಬೇಕಂದ್ರೆ 10 ರಿಂದ 12 ದಿನ ಆದ್ರೂ ಟೈಮ್ ಬೇಕು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ಅಷ್ಟು ದಿನ ಆದ್ರೂ ನೀವು ವೇಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಒಂದೇ ದಿನದಲ್ಲಿ ನಿಮ್ ಎಲ್ಲರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂದ್ರೆ ಸಾಧ್ಯವಿಲ್ಲ, ಕಾಲಾವಕಾಶ ಬೇಕೇ ಬೇಕು. ಅದಕ್ಕಾಗಿ ಬಹುದಿನದಿಂದ ನಿರೀಕ್ಷೆ ಇಟ್ಕೊಂಡಿದ್ರಿ, ವೇಟ್ ಮಾಡ್ತಾ ಇದ್ರಿ, ಪೆಂಡಿಂಗ್ ಉಳಿದಿತ್ತು. ಈಗಾಗಲೇ 4 ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡ್ಬೇಕನ್ನುವಂತಹ ಬೇಡಿಕೆ ಎಲ್ಲ ಮಹಿಳೆಯರದಾಗಿದೆ. ಸುಮಾರು 8,000ದಷ್ಟು ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ 100% ಜಮಾ ಆಗತ್ತೆ. ಕೆಲವೇ ದಿನಗಳಲ್ಲಿ ನೀವು ನೋಡಿ, ಬೇಕಾದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ
ಪ್ರತಿಯೊಂದು ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡುತ್ತೆ. ಓಕೆ, ನಾನ್ ತಿಳಿಸ್ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಇದಾಗಿತ್ತು. ಪ್ರತಿಯೊಂದು ಡೀಟೇಲ್ಸ್ ತಿಳಿಸಿದೀನಿ ಅಂತ ಅನ್ಕೊಂಡಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಓಕೆ, ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಬಿಡಿ.